ವಿಸರ್ಜನೆ ಹೆಂಗ್ ಮಾಡೋದ್ ತಿಳಿತು. ನಮಸ್ಕಾರಪ್ಪ ಎಲ್ಲಾರ್ಗು. ಇವತ್ ನಮ್ ಮನಿ ಗಣಪತಿ ಫುಲ್ ವಿಸರ್ಜನ್ ಲಾಗ್ ಬಿಡಾತೇನಿ. ಇದ್ ನಮ್ದು ಫಸ್ಟ್ ಲಾಗ್ ಐತಿ. ಸೊ ಅದಕ್ಕ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಅದಕ್ಕಿಂತ ಹೆಚ್ಚ ಸಪೋರ್ಟ್ ಮಾಡ್ರಿ. ನಮಸ್ಕಾರ ರೀ. ಬಂದೇವಿ ಮಾರ್ಕೆಟಿಗೆ ಟ್ಯಾಕ್ಸಿ ಸಂಬಂಧ. ಬ್ರಿಡ್ಜ್ ಮೇಲೆ ಭಾಳ ರಶ್ ಇತ್ತು, ಪೊಲೀಸ್ ಬಿಡುವಲ್ರಾಗಿದ್ರೆ ಯಾವ VIP ಬಂದಿದ್ದ. ಆಮೇಲೆ ಫೈನಲಿ ನಾವು ಇಲ್ಲಿ ಬಂದೇವಿ ಅಂಗಡಿಗೆ. ಯಾವ ಅಂಗಡಿ ಇದ್ದ? ಶ್ರೀನಿವಾಸ್ ಬ್ರದರ್ಸ್ ಅಂತ. ಯಾರು ಏನ್ ತಗೋಬೇಕ್ರಿ? ಏನ್ ತಗೋಬೇಕು? ಇಷ್ಟಾಗ ಲೇಟ್ ಅರ್ಧ ನಿಂತನು. ದೊಡ್ಡ ಹೊಲಸು ಮಳೆ ಒಂದು ಬೆಳಗಾವ. ये समस्या है रे, क्या बोलने का? तू इसके साथ मत घूम रे. ಪಟಾಕ್ಷಿ ತಗೊಂಡೇವು, ಮಳೆ ಒಂದ್ ನೋಡ್ರಿ ಹಿಂಗೈತಿ. ಅದು ಕ್ಯಾಮ್ರಾ ನೋಡ್ಕೊಂಡು ಮಾತ್ರ ಮನಸ್ಸ ಹಂಗಿಲ್ಲ. ಅದಕ್ಕೆ ಕ್ಯಾಮ್ರಾಗಳು ನೋಡ್ಬಾರ್ದು, ನಮ್ ಕಡೆ ನೋಡ್ಬೇಕು. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಗಣಪತಿ ಬಪ್ಪ ಮೋರ್ಯ ಜೋರಿದ್ದೀವ ಸಂಜಿಗ್ ಮತ್ತ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಫೈನಲಿ ಟ್ಯಾಕ್ಸಿ ತಗೊಂಡು ಮನೆ ಕಡೆ ಹೊಂಟೇವಿ. 3 hours later. ಇಷ್ಟಾಗ ಲೇಟ್ ಬಂದ್ರಿ? 6 ಗಂಟೆ ಕಳ್ದಿತ್ತಿಲ್ಲ? ನಿಮ್ದು ರೀ ರಿವ್ಯೂ ಕೊಟ್ಟಿಲ್ಲ? ಡೆಕೋರೇಷನ್ ಮಸ್ತ್ ಆಗೈತೆ, ಚಂದಾಗಿದೆ ಡೆಕೋರೇಷನ್. ಜೈ RCB. ನಿಮ್ಗ ಏನದ ರಿವ್ಯೂ ಕೊಟ್ಟಿಲ್ಲ? ಆಮೇಲೆ ಇಷ್ಟು ಲೋಕಲ್ ಹೊಂಟೈತಿ, ಏನ್ ಅನ್ಸತೈತಿ ನಿಮಗೆ? ನಮ್ದು 5 ದಿವಸದ ಐತೆ. ಅದು ಹೆಂಗೋದ್ ಗೊತ್ತಾಗಿಲ್ಲ? ಗೊತ್ತಾಗ್ಲಿಲ್ಲ, 5 ದಿವಸ ನಿನ್ನೆ ये सब क्या देखना पड़ रहा है? अच्छा है मैं अंधा हूँ. ಆ ನಮ್ಮನ್ನ ಇದ್ರೆ ನೆಮ್ಮದಿ ಆಗಿರ್ಬೇಕು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗಣಪತಿ ಬಪ್ಪ ಕಾಲ್ಮೋತೆ बोलो श्री गजानन महाराज के. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಪಟಾಕ್ಷಿ ಆವಾಜ್ ಕೇಳಿಲ್ರಿ? ಇದಾದ ಬರೀ ಟ್ರೈಲರ್, ಇನ್ನ ಪಿಕ್ಚರ್ ಬಾಕಿ ಐತಿ. ಬರ್ರಿ ತೋರಿಸ್ತೇನೆ ನಿಮ್ಗೆ, ಹೌದಿಲ್ಲ? ಮೋರ್ಯ ಗಣಪತಿ ಬಪ್ಪ ಮೋರ್ಯ. ಮಂಗಲ್ ಮೂರ್ತಿ ಜನಸಾಗರ ಅಲ್ಲಿ बोलो श्री गजानन महाराज के. ಹಾಯತಿ ಹಾಯ್. ಫುಲ್ ಜೋರಿ ಹೋದ ಗಣಪತಿ. ಜೋರ್ಲಾ ಹೆಂಗ ಅನ್ಸಿತ್ತು 5 ದಿವಸ? ಭಾಳ ಖುಷಿ ಅನಿಸ್ತೆ.
ಅಲ್ಲಿ ಹಿಡ್ದಾರ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗಾಯ್ಸ್ ಈಗ ಜಸ್ಟ್ ವಿಸರ್ಜನ್ ಮಾಡ್ಬಂದು ಫುಲ್ ಆರಾಮ್ ಹೋದ ಗಣಪ ಈಗ ಬಾರಿಗೆ ತೋರಿಸ್ತೇನೆ ನಮ್ದು ಹವಾ ಬರ್ತೈತಿ ರಥ ಬಂದ್ರೆ ಐರಾವತ ಇದು ದುಡುಮ್ ಗಣಪತಿ ಬಪ್ಪ ಗಣಪತಿ ಬಪ್ಪ ಇದು ನೋಡ್ರಿ ಬಟರ್ಫ್ಲೈ ಹೆಂಗ್ ಹಾರ್ತೈತಿ ನೋಡೋಣ ಬರ್ರಿ ಬಟರ್ಫ್ಲೈ ಎಲ್ಲ ನಿಮ್ ರಿಸ್ಕ್ ಮ್ಯಾಗ ಮಾತು ಸಹಿ ದೊಡ್ಡ ವಿಸರ್ಜನೆ ಹೆಂಗ್ ಮಾಡೋದು ತಿಳಿತು